ಹಾಗಲಕಾಯಿ ಫ್ರೈ ಮನೇಲಿ ಏನಾದರೂ ಕೆಲವೊಮ್ಮೆ ಸಿಂಪಲಾಗಿ ಸಾರು ಮಾಡಿದಾಗ ಜೊತೆಗೇನಾದರೂ ನಂಚ್ಕೊಂಡು ತಿನ್ನಬೇಕು ಅನಿಸುತ್ತೆ. ಹಾಗೇನಾದರೂ ನೀವು ನೋಡ್ತಾ ಇದ್ದರೆ ಈ ಹಾಗಲಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ. ಈ ಹಾಗಲಕಾಯಿ ಫ್ರೈ ಮಾಡೋದಕ್ಕೆ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಸರ್ಕಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ತಿನ್ನಿದ್ರೆ ಸಾಕಾಗುತ್ತೆ. ತುಂಬ ದಪ್ಪ ಆದರೆ ಹಾಗಲಕಾಯಿ ಫ್ರೈ ಮಾಡುವಾಗ ಸರಿಯಾಗಿ ಬೇಯೋದಿಲ್ಲ, ಜೊತೆಗೆ ಕಹಿ ಬರುತ್ತೆ. ಇನ್ನೊಂದು ಹಾಗಲಕಾಯಿನ ನಾನು ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಈ ಎರಡು ವಿಧಾನದಲ್ಲಿ ಯಾವ ಥರ ಬೇಕು ಹಾಗೆ ಕಟ್ ಮಾಡ್ಕೋಬೋದು. ಒಟ್ಟಿನಲ್ಲಿ ತಿನ್ನಾಗಿರಬೇಕು ಸ್ಲೈಸಸ್. ನಾವು ಒಂದು ಹಾಗಲಕಾಯಿ ಅಷ್ಟು ಸ್ಲೈಸಸ್ನ ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಒಂದು 30 ಮಿನಿಟ್ಸ್ ನೆನೆಸಿಡಬೇಕು. ಈ ಸ್ಟೆಪ್ಪನ್ನಂತೂ ಸ್ಕಿಪ್ ಮಾಡಬೇಡಿ, ಇದರಿಂದ ಹಾಗಲಕಾಯಿ ಕಹಿ ಅಂಶ ಹೋಗುತ್ತೆ. ಅರ್ಧ ಗಂಟೆ ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷ ಆದರೂ ಇಟ್ಕೊಳ್ಳಿ. ಈಗ ನಾನು 30 ನಿಮಿಷ ನೆನೆಸಿಟ್ಟಿದ್ದೆ. ಈಗ ಇದನ್ನು ನೀರು ಹಿಂಡಿ ತೆಗಿತಾ ಇದ್ದೀನಿ. ಈಗ ಇದನ್ನೆಲ್ಲ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ಗಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್ ಅಥವಾ ಕಾರ್ನ್ಫ್ಲೋರ್ ಹಾಕೋಬೋದು. ಎರಡರಲ್ಲೊಂದು ಯಾವುದನ್ನಾದರೂ ಬಳಸ್ಕೊಳ್ಳಿ. ಚಿಲ್ಲಿ ಪೌಡರ್ 1 ಸ್ಪೂನಷ್ಟು, ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಅರಿಶಿನ 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ. ಜೀರಿಗೆ 1 ಸ್ಪೂನಷ್ಟು. ಎಳ್ಳು 1.5 ಸ್ಪೂನು. ಎಳ್ಳು ಮತ್ತು ಜೀರಿಗೆನೂ ಅಷ್ಟೇ, ಇದರಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನುವಾಗ, ಜೊತೆಗೆ ಕಹಿ ಅಂಶನ ಕಡಿಮೆ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ಇವಾಗ ಡ್ರೈ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಚುಮ್ಕಿಸ್ತಾ ಕಲಿಸ್ಕೋಬೇಕು. ತುಂಬ ನೀರು ಮಾಡಿಕೊಂಡ್ರೆ ಬಜ್ಜಿ ಬೋಂಡ ಥರ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಿಟ್ಟು ಹಾಗಲಕಾಯಿಗೆ ಅಂಟ್ಕೊಂಡಿರ್ಬೇಕಷ್ಟೆ. ಈಗ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕಿದ್ರೆ ಸೇರಿಸ್ಕೋಬೋದು. ನೀರು ಕಡಲೆ ಹಿಟ್ಟು ಬೇಕಾದ್ರೆ ಸೇರಿಸ್ಕೊಂಡು ನೋಡ್ಕೊಂಡು ಹಾಕ್ಕೋಬೋದು. ಹೀಗಿದ್ದರೆ ಸರಿ. ಈಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದನ್ನು ಕರ್ಕೊಳ್ಳೋಣ. ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ. ನೋಡಿಕೊಂಡು ನಿಧಾನಕ್ಕೆ ತಿರ್ಗಿಸ್ಕೊಂಡು ಕರ್ಕೊಳ್ಳಿ. ಆವಾಗವಾಗ ಈ ರೀತಿ ತಿರುಗಿಸಿದ್ರೆ ಸಾಕಾಗುತ್ತೆ. ಕಡಿಮೆ ಊರಿನಲ್ಲಿ ಇದನ್ನು ಕರೀರಿ, ಆವಾಗ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಈಗ ಆಗಿದೆ. ಇವಾಗ ಇದನ್ನು ತೆಕ್ಕೊತೀನಿ. ಯಾರು ಹಾಗಲಕಾಯಿ ಇಷ್ಟ ಇಲ್ಲ ಅಂತೀರ ಅವರು ತಿನ್ಬೋದು. ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಲಕಾಯಿ ಕಹಿಯಪ್ಪ ನಾನು ತಿನ್ನೋದಿಲ್ಲ ಅಂತ ಹೇಳೋರು ಇದನ್ನು ತಿನ್ಬೋದು. ಈ ಬೇಳೆ ಸಾರು, ಮೊಸಪ್ಪು, ದಾಲ್ ಇದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎಷ್ಟು ಕ್ರಿಸ್ಪಾಗಿದೆ ಅಂತ ನಿಮಗೆ ಕೇಳಿಸ್ತದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.